ಕಾನ್ಫಿಡೆನ್ಸ್ ಇತ್ತಾಯ್ತಾ, ನಾನು ಅವ್ರಿಗೆ ಆ ಹುಡುಗಿಗೆ ಕ್ರೀಪಿ ಫೀಲ್ ಮಾಡಿಸ್ತಿಲ್ಲ ನಾನು ಅನ್ನೋದು ಕಾನ್ಫಿಡೆನ್ಸ್ ಇತ್ತು. ತೆಗೆದು ನೋಡಿದ್ರೆ ಅವ್ನ ನಂಬರು ವಾಟ್ಸಪ್ಪಲ್ಲಿ ಅವ್ನ ಡಿ ಪಿ ಬಂದಾಗಿತ್ತು. ಮೈಂಡ್ ಬ್ಲೋಯಿಂಗ್ ಅನ್ಸ್ಬಿಡ್ತು. ಆ ಎಕ್ಸಾಮಲ್ಲಿ ನಂದು ಎಲ್ಲಿ ಸೆಂಟ್ರು ಬಿದ್ದಿತ್ತು ಅದೇ ಸೆಂಟ್ರಲ್ಲಿ ಆ ಹುಡುಗಿದು ಬಿದ್ದಿತ್ತು. ಹಲೋ ಎವ್ರಿಬಾಡಿ, ವೆಲ್ಕಮ್ ಬ್ಯಾಕ್ ಅಗೈನ್ ಫಾರ್ ಅನದರ್ ಕ್ರೇಜಿ ಸ್ಟೋರಿ that has happened in my life in my early days of schooling. It is just like the story of my first year of engineering, but a bit of childish and a bit of betrayal. It's kind of impossible thing but got possible. ನಂಗೆ ಅನ್ಸುತ್ತೆ ಇದೊಂದು ತುಂಬ ದೊಡ್ಡ ಸ್ಟೋರಿ ಆಗುತ್ತೆ ಅಂತ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಪ್ರಿಸೈಸ್ ಆಗಿಟ್ಟು ಆನ್ ಪಾಯಿಂಟ್ ಥಿಂಗ್ಸ್ನ ಮಾತ್ರ ಹೇಳಿ ನಿಮಗೆ ಸ್ಟೋರಿನ ಅರ್ಥ ಮಾಡಿಸೋಕ್ಕೆ. ಸೊ ಇದನ್ನು 3-4 ಪಾರ್ಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪಾರ್ಟ್ನೂ ಕಂಟಿನ್ಯೂಸ್ ಆಗಿ ನೋಡಿ ನಿಮಗೆ ಸ್ಟೋರಿ ಕಂಪ್ಲೀಟ್ ಕನ್ಕ್ಲೂಷನ್ ಸಿಗಬೇಕು ಅಂದರೆ. ನಾನು 10th ಟ್ಯೂಷನ್ಗೆ ಹೋಗ್ತಿದ್ದೆ ಔಟ್ಸೈಡ್ ದ ಸ್ಕೂಲ್. ಅಲ್ಲೊಂದು ಹುಡುಗಿ ನೋಡಿದ್ದೆ. ಅಂದರೆ 10th ಗೊತ್ತಲ್ಲ ಎಲ್ರಿಗೂ ಆ ಅಟ್ರಾಕ್ಷನ್ ಕೈಂಡ್ ಆಫ್ ಥಿಂಗ್. ನನಗೂ ಅದೇ ಅಟ್ರಾಕ್ಷನ್. 2 to 3 months ನೋಡ್ತಾನೆ ಇದ್ದೆ. ಅವ್ರು ಕ್ಲಾಸಿಗೆ ಬರ್ತಿದ್ರು, ಐ ಕಾಂಟ್ಯಾಕ್ಟ್ ಆಗ್ತಿತ್ತು, ಇದೆಲ್ಲ ಚಿಲ್ ಥಿಂಗ್ಸ್ ಆಗ್ತಿತ್ತು ಆಯಿತಾ. ಆ್ಯಂಡ್ ಆಲ್ ಆಫ್ ಅ ಸಡನ್ ಅವರು ಕ್ಲಾಸಿಗೆ ಬರೋದೇ ನಿಲ್ಲಿಸ್ಬಿಟ್ರು ಆಯಿತಾ. ನಾನು ಒಂದು 1 week 2 week ಕಾಯ್ದೆ, ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸುಮ್ಮನೆ ಅದು ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರ ಡೀಟೇಲ್ಸ್ ಗೊತ್ತಿಲ್ಲ, ಅವರು ಯಾವ ಸ್ಕೂಲ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಜಸ್ಟ್ ನೇಮ್ ಒಂದು ಗೊತ್ತಿತ್ತು. ಅದು ಹೆಂಗೆ ಅಂದರೆ ಅಟೆಂಡೆನ್ಸ್ಗೆ ಹೋಗ್ಬೇಕಾದ್ರೆ ಇವ್ರ ನೇಮ್ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿದ್ದು, ಆವಾಗ ನೆನ್ಪಿಟ್ಕೊಂಡಿರೋದು ನೇಮ್ ಒಂದು ಗೊತ್ತಿತ್ತು ಅಷ್ಟೇ. ಅದಾದಮೇಲೆ ಅಷ್ಟೇ, ಅದು ಅಲ್ಲಿಗೆ ಮುಗಿದ್ಬಿಟ್ಟಿತ್ತು. ನಾವು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಿರಲಿಲ್ಲ. ಸುಮ್ಮನೆ ನೋಡಿದ್ವಿ, ಚೆನ್ನಾಗಿ ಅನಿಸಿತ್ತು, ಗುಡ್ ಫೀಲ್ ಆಗಿತ್ತು ಅಷ್ಟೇ ಅಂತ ಬಿಟ್ಬಿಟ್ಟಿದ್ವಿ. ಅದೇ ಹೇಳ್ತಾರಲ್ಲ, ದೇವರು ಕೊಡಬೇಕು ಅಂತ ಇದ್ದರೆ ಹೆಂಗಿದ್ರೂ ಕೊಟ್ಟೆಗೊಳ್ತಾನೆ ಅಂತ, ಹಂಗೆ ಇದು ನಮ್ಮದು ಫುಲ್ಲು. ನನಗಿದೆಲ್ಲ ಆಗಿದ್ದು 10th ಸ್ಟಾರ್ಟಿಂಗಲ್ಲಿ. ಬಟ್ ನಮಗೆ ಇದು ಸ್ಟೋರಿ ಎಲ್ಲಿ ಕಂಟಿನ್ಯೂ ಆಗುತ್ತೆ ಅಂದರೆ 10th ಎಕ್ಸಾಮ್ ಮಧ್ಯದಲ್ಲಿ ಇದೆಲ್ಲ ಕೊರೋನಾ ಎಲ್ಲ ಬಂದುಬಿಡ್ತು. ಒಂದು 3 to 4 months ಲಾಕ್ಡೌನ್ ಆಯಿತು. ಎಲ್ಲ ಆದರೂ ಕೂಡ ಆಮೇಲೆ ನಮಗೆ ಎಕ್ಸಾಮ್ ಇಟ್ಟರು ಫೈನಲಿ. 2020 ಬ್ಯಾಚ್ ನಾವು. ಎಕ್ಸಾಮ್ ಫೈನಲಿ ಇಟ್ಟರು ಆಯಿತಾ. ಆ ಎಕ್ಸಾಮಲ್ಲಿ ನಂದು ಎಲ್ಲಿ ಸೆಂಟ್ರು ಬಿದ್ದಿತ್ತು ಅದೇ ಸೆಂಟ್ರಲ್ಲಿ ಆ ಹುಡುಗಿದು ಬಿದ್ದಿತ್ತು ಆಯಿತಾ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ. ಅವ್ರದ್ದು ಎನ್ನಿಂದ ನೇಮ್ ಸ್ಟಾರ್ಟ್ ಆಗ್ತಿತ್ತು ಆಯಿತಾ. ನನ್ನ ಫ್ರೆಂಡು ಅದೇ ಕ್ಲಾಸಲ್ಲೇ ಕೂತಿದ್ದ, 2 bench ಹಿಂದೆ ಕೂತಿದ್ದ ಆಯಿತಾ. ಸೊ ನಾನು ಅವನ್ನ ಕೇಳಿದ್ದಕ್ಕೆ ಹೇಳ್ದ, ಇಲ್ಲ ಆ ಹುಡುಗಿ ನಮ್ಮ ಕ್ಲಾಸೇನೆ, ನಮ್ಮ ಬೆಂಚ್ ಬಿಟ್ಟು ಮುಂದೆ ಬೆಂಚಲ್ಲೇ ಕೂತ್ಕೊಳ್ಳೋದು ಅಂತ. ನಾನೇನು ಮಾಡಿದೆ, ಒಂದು ಅಲ್ಲಿ ಎಕ್ಸಾಮ್ ಹಾಲಲ್ಲೂ ಅವ್ರಿಗೂ ಗೊತ್ತಾಯಿತು ಇದು ನಾನೇ ಟ್ಯೂಷನಲ್ಲಿ ಏನದು ಐ ಕಾಂಟ್ಯಾಕ್ಟ್ ಆಗ್ತಿತ್ತು ಅಂತ. ಆ್ಯಂಡ್ ನನಗೂ ಗೊತ್ತಾಯಿತು ಇದು ಅವರೇ ಅಂತ ಅಂದ್ಬಿಟ್ಟು. ಸೊ ನಾವು ಅಲ್ಲೂ ಎಕ್ಸಾಮ್ ಹಾಲಲ್ಲೂ ಒಂದು 2-3 days ಐ ಕಾಂಟ್ಯಾಕ್ಟ್ ಆಯ್ತಾಯ್ತಾ. ಲಾಸ್ಟ್ ಎಕ್ಸಾಮಲ್ಲಿ ನನ್ನ ಫ್ರೆಂಡ್ಗೆ ಹೇಳಿದೆ, ನನ್ನ ಫೋನ್ ನಂಬರ್ ಬರ್ಕೊಡ್ತೀನಿ, ಅವ್ರು ಕೊಟ್ಬಿಟ್ಟು ಆನಂದ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ದ ಅಂತ ಹೇಳು ಅಂತ ಹೇಳಿದೆ ನನ್ನ ಫ್ರೆಂಡಿಗೆ. ನಾನು ಕಾನ್ಫಿಡೆನ್ಸ್ ಇತ್ತಾಯ್ತಾ, ನಾನು ಅವ್ರಿಗೆ ಆ ಹುಡುಗಿಗೆ ಕ್ರೀಪಿ ಫೀಲ್ ಮಾಡಿಸ್ತಿಲ್ಲ ನಾನು ಅನ್ನೋದು ಕಾನ್ಫಿಡೆನ್ಸ್ ಇತ್ತು. ಅದೊಂದು ಬಿಲೀಫು ಇತ್ತು, ಅವ್ರಿಗೂ ನನ್ನ ಜೊತೆ ಮಾತಾಡಬೇಕು ಇಂಟ್ರೆಸ್ಟ್ ಇದೆ ಅಂತ. ಅದಕ್ಕೆ ಏನು ಮಾಡಿದೆ, ನಂಬರ್ ಎಕ್ಸ್ಚೇಂಜ್ ಮಾಡೋಕ್ಕೆ ಹೇಳಿದೆ ಆಯಿತಾ. ಅವನು ಸರಿ ಆಯಿತು ಕೊಡ್ತೀನಿ ನಾನು ಅದು ಒಂದು ಲಾಸ್ಟ್ ಡೇ ಆಫ್ ದ ಎಕ್ಸಾಮ್ ನಂಬರ್ ಕೊಡ್ತೀನಿ ಅಂತ ಹೇಳಿದ್ದ. ಸರಿ ಅಂತ ಅಂದ್ಬಿಟ್ಟು ನಾನು ಬರ್ದು ಕೊಟ್ಟಿದ್ದೆ, ನಂಬರೆಲ್ಲ ತೊಗೊಂಡು ಹೋಗಿದ್ದ ಅಲ್ಲಿ. ಬಟ್ ಏನು ಮಾಡಿದ್ದಾನೆ ಅವನು ಅಂದರೆ, ಟ್ವಿಸ್ಟ್ ಇದೆ ಹೇಳ್ತೀನಿ. ನಂಬರ್ ತೊಗೊಂಡು ಕೊಟ್ಟಿದ್ದಾನಂತೆ ಆಯಿತಾ. ನನ್ನ ಹತ್ರ ಬಂದ್ಬಿಟ್ಟು ಹೇಳ್ದ, ಮಗ ಕೊಟ್ಟೆ ಕಣೋ ಅಂತ ಅಂದ್ಬಿಟ್ಟು. ನಾನು ಎಕ್ಸಾಮ್ ಆದಾದಮೇಲೆ ಹುಡುಗಿ ಆಚೆ ಬಂತಲ್ಲ, ಅವಾಗ ಹೇಳಿದೆ, ನಾನು ನನ್ನ ಫ್ರೆಂಡ್ ನಂಬರ್ ಕೊಟ್ಟಿದ್ದಾನೆ ಅಲ್ವಾ, ಕಾಂಟ್ಯಾಕ್ಟ್ ಮಾಡಿ ಇವತ್ತು ಟೆಕ್ಸ್ಟ್ ಅಥವಾ ಕಾಲ್ ಮಾಡಿ ನೈಟು ಅಂತ ಹೇಳಿದೆ. ಅವರು ಸರಿ ಆಯಿತು ಅಂತ ಅಂದ್ಬಿಟ್ಟು ತಲೆ ಹಿಂಗೆ ನಾಡ್ ಮಾಡಿಬಿಟ್ಟು ಹೋಗಿದ್ರು. ಬಟ್ ಟೆಕ್ಸ್ಟ್ ಬಂದೇ ಇಲ್ಲ, ಕಾಲು ಬಂದಿಲ್ಲ ಆಯಿತಾ. ನಾನು ಏನೋ ಇಂಟ್ರೆಸ್ಟ್ ಇಲ್ವೇನೋ ಅನ್ನೋ ಥರ ಸುಮ್ಮನಾಗಿದ್ದೆ. ಆದರೆ ನಾನು ಈ ಥಿಂಗ್ಸ್ ಹಿಂಗೆಲ್ಲ ಆಗ್ತಿತ್ತು ಅಂತ ಅಂದ್ಬಿಟ್ಟು ಎಕ್ಸಾಮ್ ಟೈಮಲ್ಲಿ ನಾನು ಇನ್ನೊಂದು ಫ್ರೆಂಡ್ಗೆ ಹೇಳಿದ್ದೆ. ಆ ಇನ್ನೊಂದು ಹುಡುಗಿ ಬಂದು ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡ್. ಸೊ ಅವರು ಇವಾಗ ಯಾವ ಹುಡುಗಿನ ನಾನು ನೋಡಿದ್ದೆ, ಯಾರ ಜೊತೆ ಮಾತಾಡಬೇಕು ಅಂತ ಇದ್ನಲ್ಲ, ಅವ್ರ ಫ್ರೆಂಡ್ನ ಪರಿಚಯ ಮಾಡಿಕೊಂಡು ಅವ್ರ ಫ್ರೆಂಡಿಂದ ಆ ಹುಡುಗಿ ನಂಬರ್ನ ಕಲೆಕ್ಟ್ ಮಾಡಿದ್ದಾರೆ ಆಯಿತಾ. ಕಲೆಕ್ಟ್ ಮಾಡಿ ಆ ನಂಬರ್ ತೊಗೊಂಬಂದು ನನಗೆ ಕೊಟ್ಟರು. ನಾನು ಆ ನಂಬರ್ ಸಿಕ್ಕಿದ್ರು ನನಗೆ ಇಂಟೆನ್ಷನ್ ಇರಲಿಲ್ಲ, ಅಂದರೆ ನಾನೇ ನಂಬರ್ ಸಿಕ್ಬಿಡ್ತಲ್ಲ, ನಾನೇ ಸ್ಟಾರ್ಟ್ ಮಾಡ್ಬಿಡ್ಬೋದು ಅನ್ನೋ ಥರ ಇರಲಿಲ್ಲ ನನಗೆ. ನೋಡೋಣ ಅವ್ರಿಗೂ ಇಂಟ್ರೆಸ್ಟ್ ಇದೆಯಾ ಇಲ್ವಾ. ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡೋಂಥದ್ದು ಬೇಡ, ಮಾತಾಡೋದು ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮೆಸೇಜ್ ಏನೂ ಬರಲಿಲ್ಲ, ಕಾಲು ಬರಲಿಲ್ಲ, ಏನೂ ಬರಲಿಲ್ಲ ಆಯಿತಾ. ನಾನು ಕಾಯ್ದು ಆವತ್ತಿನ ದಿವಸ ಎಕ್ಸಾಮ್ ಮುಗಿದಿನ ದಿವಸ ನೈಟು ಒಂದು 9 ಸಮಥಿಂಗ್ ಏನೋ ಅರೌಂಡ್ 9 o'clock ಹಂಗೆ ಟೆಕ್ಸ್ಟ್ ಮಾಡಿದೆ. ಟೆಕ್ಸ್ಟ್ ಮಾಡಿ ಎಲ್ಲಿ ನಂಬರ್ ಇಸ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ನೋದು ಮಾಡಲೇ ಇಲ್ಲ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ದೇನು ಅಂದರೆ, ನನಗೆ ನಿನ್ನ ನಂಬರ್ ಕೊಟ್ಟಿದ್ದ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತ.
ನಾನು ಶಾಕು. ನನ್ನ ನಂಬರ್ ಅಲ್ವಾ ನಾನು ಕೊಟ್ಟಿದ್ದು, ಎಲ್ಲಿ ನಂಬರ್ ಕಳಿಸಿ, ಯಾವ ನಂಬರು ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರ ನಂಬರ್ ಕಳಿಸಿದ್ರೆ ನಮ್ಮ ಫ್ರೆಂಡು ನನ್ನ ನಂಬರ್ ಕೊಡು ಅಂತ ಕೊಟ್ಟರೆ ಅವನು ಹೋಗಿ ಅವ್ನ ನಂಬರೇ ಕೊಟ್ಬಿಟ್ಟ ಅವನು. ಅವ್ರು ನನಗೆ ನಂಬರ್ ಕಳಿಸಿದ್ರೆ ಆಯಿತಾ, ಇದೇ ಅವ್ನು ಕಳಿಸಿದ್ದ, ಇದೇ ನಂಬರ್ ನಾನು ಕೊಟ್ಟಿದ್ದವನು ಅಂತ ತೆಗೆದು ನೋಡಿದ್ರೆ ಅವ್ನ ನಂಬರು ವಾಟ್ಸಪ್ಪಲ್ಲಿ ಅವ್ನ ಡಿ ಪಿ ಬತ್ತೈತೆ. ಅವ್ರಿಗೆ ಹೇಳಿದ್ದಿದೆ, ನಾನು ನಿನ್ನ ನಂಬರ್ ಕೊಟ್ಟಿದ್ರೆ ಪಕ್ಕ ಟೆಕ್ಸ್ಟ್ ಮಾಡ್ತಿದ್ದೆ ನಾನು, ಅವ್ನು ನೋಡಿದ್ರೆ ಅವ್ರ ನಂಬರ್ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು. ನನಗೆ ಶಾಕು. ಅಲ್ಲ ಅವ್ನು ನೋಡಿದ್ರೆ ಲಿಟ್ರಲಿ ಹೇಳ್ತೀನಿ, ಅವ್ನು ಹಿಂಗಿದ್ದ ಅಂದರೆ ಫುಲ್ಲು ಗರ್ಲ್ಸ್ ಅಂದರೆ ದೂರಪ್ಪ, ನನಗೂ ಗರ್ಲ್ಸ್ಗೂ ಆಗಲ್ಲ ಅನ್ನೋ ಥರ ಇದ್ದಿದ್ದು ಹುಡುಗ ಅವನು. ಅವನು ಈ ಥರ ಮೈಂಡ್ ಬ್ಲೋಯಿಂಗ್ ಅನ್ಸ್ಬಿಡ್ತು. ದ ಪಾಯಿಂಟ್ ಈಸ್ ಅಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಆಯಿತಾ, ಏನು ಸೀರಿಯಸ್ ಆಗಿರಲಿಲ್ಲ. ಇದು ಸೀರಿಯಸ್ ಕೈಂಡ್ ಆಫ್ ಬಿಟ್ರೇಯಲ್ ಅಂತೆಲ್ಲ ಹೇಳ್ತಿಲ್ಲ ನಾನು. ಆದರೂ ಹುಡುಗರದು ಮೈಂಡ್ ಸೆಟ್ ಹೆಂಗೆ ಚೇಂಜ್ ಆಗುತ್ತೆ ಹುಡುಗಿ ಬಂದಮೇಲೆ ಅಂತ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಫೈನಲಿ ನಾನೇ ಟೆಕ್ಸ್ಟ್ ಮಾಡಾದ್ಮೇಲೆ ಅವರಿವೆಲ್ಲ ಹೇಳಾದ್ಮೇಲೆ ನಾನು ಅವನ ಹತ್ರ ಏನೋ ಕೇಳಕ್ಕೆ ಹೋಗಲಿಲ್ಲ. ಅವ್ನ ಬುದ್ಧಿ ಏನು ಅಂತ ಗೊತ್ತಾದ್ಮೇಲೆ ಸುಮ್ಮನಾಗ್ಬಿಟ್ಟೆ ನಾನು. ಆ್ಯಸ್ ಐ ಸೆಡ್, ಇವನ್ ಶಿ ವಾಂಟೆಡ್ ಟು ಟಾಕ್ ಟು ಮೀ ಆ್ಯಂಡ್ ಇವನ್ ಶಿ ಹ್ಯಾಡ್ ಇಂಟ್ರೆಸ್ಟ್ ಟು ಟಾಕ್ ಟು ಮೀ, ರೈಟ್. ಅದಾದಮೇಲೆ ಕಾನ್ವರ್ಸೇಷನ್ ಹಂಗೆ ಸ್ಟಾರ್ಟ್ ಆಗಿ ಹಂಗೆ ನಾವು ಡೈಲಿ ಟೆಕ್ಸ್ಟ್ ಮಾಡಿಕೊಂಡು ಡೈಲಿ ಅವಾಗವಾಗ ರ್ಯಾಂಡಮ್ಲಿ ಕಾಲಲ್ಲಿ ಮಾತಾಡಿಕೊಂಡು ಫುಲ್ ಕ್ಲೋಸ್ ಆದ್ವಿ. ಎಷ್ಟೊಂದು ಸತಿ ಒಂದು 3-4 ಸತಿ ಮೀಟ್ ಕೂಡ ಆದ್ವಿ. ಆಚೆ ಎಲ್ಲ ಹೋಗಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬಂದ್ವಿ. ಅದು ಇದು ತಿನ್ನೋಕ್ಕೆಲ್ಲ ಸಿಕ್ಕಿದ್ವಿ. ಒಂದು 3 to 4-5 ಇಯರ್ಸ್ ಲಿಟ್ರಲಿ ಎಷ್ಟು ಬೆಸ್ಟ್ ಫ್ರೆಂಡ್ ಆಗಿದ್ವಿ ಅಂದರೆ, ಅದು ಡೈಲಿ ಟೆಕ್ಸ್ಟ್ ಮಾಡಿದಂಗೆ ಇರೋಕ್ಕೆ ಆಗಲ್ಲ ಅಂತ ಆ ರೇಂಜಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ವಿ. ಬಟ್ ಇವಾಗ ನಂದು ಥಿಂಗ್ಸ್ ಚೇಂಜ್ ಆಯಿತು. ನಾನು ಬೇರೆ ಕಾಲೇಜ್ ಜಾಯ್ನ್ ಆದೆ, ಬೇರೆ ಫ್ರೆಂಡ್ಸ್ ಆದರು. ಮತ್ತು ನಾನು ಅಷ್ಟಾಗಿ ಇವಾಗ ಟೈಮ್ ಕೊಡೋಕ್ಕಾಗ್ತಿಲ್ಲ ಅವ್ರಿಗೆ. ಅವ್ರದ್ದು ಬೇರೆ ಕಾಲೇಜ್ ಜಾಯ್ನ್ ಆದರು, ಬೇರೆ ಫ್ರೆಂಡ್ಸ್ ಆದರು. ಹಂಗೆ ಅವರು ಇವಾಗ ಬ್ಯುಸಿ ಆಗಿದ್ದಾರೆ. ಬಟ್ ಯಾವಾಗಾದರೂ ರ್ಯಾಂಡಮ್ಲಿ ಟೆಕ್ಸ್ಟ್ ಮಾಡ್ತಾರೆ, ಅವಾಗವಾಗ ಮಾತಾಡ್ತೀವಿ. ದ್ಯಾಟ್ಸ್ ಹೌ ಇಟ್ ಈಸ್ ರೈಟ್ ನೌ. ಹುಡುಗರು ಹೆಂಗೆಲ್ಲ ಚೇಂಜ್ ಆಗ್ತಾರೆ ಒಂದು ಹುಡುಗಿಗೋಸ್ಕರ, ಅಥವಾ ಒಂದು ಹುಡುಗಿ ವಿಷಯ ಅಂತ ಬಂದಾಗ ಹುಡುಗರು ಹೆಂಗೆ ಚೇಂಜ್ ಆಗ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಯಾ, ದಿಸ್ ಈಸ್ ದ ಸ್ಟೋರಿ. ಅಷ್ಟೇ. ನೋಡೋಣ ಹೆಂಗೆ ಅನಿಸ್ತು ನಿಮಗೆ ಅಂತ ಹೇಳಿ.